ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಪಫ್ ಸ್ಲೀವ್ಸ್ ಅನ್ನ ಈಸಿಯಾಗಿ ಯಾವ ರೀತಿ ಮಾಡಬಹುದು ಅಥವಾ ಯಾವ ರೀತಿ ಸ್ಟಿಚ್ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಪಫ್ ಸ್ಲೀವ್ಸ್ ಅದ ನಾನು ಎರಡು ಮೆಥಡ್ಸ್ ಅನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ಮೆಥಡ್ 1 ಹೇಳ್ಕೊಡ್ತಾ ಇದ್ದೀನಿ. ಇದರ ನಂತರ ನೆಕ್ಸ್ಟ್ ವಿಡಿಯೋ ಕೂಡ ಖಂಡಿತ ನೋಡಿ, ಅದರಲ್ಲಿ ಮೆಥಡ್ 2ನ ಹೇಳ್ಕೊಡ್ತೀನಿ. ಸೊ ನಿಮಗೆ ಮೆಥಡ್ 1 ಇಷ್ಟ ಆದರೆ ನೀವು ಮೆಥಡ್ 1 ಪ್ರಕಾರ ಪಫ್ ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡಬಹುದು. ಮೆಥಡ್ 2 ಇಷ್ಟ ಆದರೆ ಮೆಥಡ್ 2 ಪ್ರಕಾರ ಕೂಡ ಪಫ್ ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡಬಹುದು. ಹಾಗಾದ್ರೆ ಬನ್ನಿ ಪಫ್ ಸ್ಲೀವ್ಸ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, ನಿಮ್ಮ ಸ್ಲೀವ್ಸ್ ಅದ ಲೆಂತ್ ಎಷ್ಟಿದೆ, ಆರ್ಮ್ ಹೋಲ್ ಎಷ್ಟು ಇದೆ, ನಿಮ್ಮ ಸ್ಲೀವ್ ರೌಂಡ್ ಎಷ್ಟು ಇದೆ, ಅದರ ಪ್ರಕಾರ ಫಸ್ಟ್ ಆಫ್ ಆಲ್ ನೀವು ನಾರ್ಮಲ್ ಸ್ಲೀವ್ ಕಟ್ಟಿಂಗ್ ಅನ್ನ ಮಾಡಬೇಕು. ನಿಮಗೇನಾದ್ರೆ ನಾರ್ಮಲ್ ಸ್ಲೀವ್ ಕಟ್ಟಿಂಗ್ ಅನ್ನ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಅಂದ್ರೆ ಆಲ್ರೆಡಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಅನ್ನ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ಖಂಡಿತ ನೋಡಿ. ಅದ್ರ ಪ್ರಕಾರ ಫಸ್ಟ್ ಆಫ್ ಆಲ್ ಲೈನಿಂಗ್ ಬಟ್ಟೆದು ಸ್ಲೀವ್ಸ್ ಕಟ್ಟಿಂಗ್ ಅನ್ನ ನಾವು ರೆಡಿ ಮಾಡ್ಕೋಬೇಕು. ಅದರ ನಂತರ ನಮ್ಮ ಮೇನ್ ಫ್ಯಾಬ್ರಿಕ್ ಏನಿದೆ, ಆ ಮೇನ್ ಫ್ಯಾಬ್ರಿಕ್ ಅನ್ನ ನಾವು ಈ ಲೈನಿಂಗ್ ಅದ ನಮ್ದು ಸ್ಲೀವ್ಸು ಎಷ್ಟು ಇದೆ ಅದಕ್ಕಿಂತ ಡಬಲ್ ಬಟ್ಟೆನ ನಾವು ತಗೋಬೇಕು. ಸೊ ನಾನು ಇಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಡಬಲ್ ಬಟ್ಟೆ ಇದೆ. ಸೊ ಫುಲ್ ಈ ಥರ ಉದ್ದು ಪಟ್ಟಿ ಇದೆ ಇದನ್ನು. ಸೊ ನಾನು ವಿಡಿಯೋನಲ್ಲಿ ನಿಮಗೆ ಕ್ಲಿಯರ್ಲಿ ಕಾಣಲಿ ಅಂತ ಸಿಂಪ್ಲಿ ಈ ರೀತಿ ಅದನ್ನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ವಿಡ್ತ್ನಲ್ಲಿ ನಾವು ಬಟ್ಟೆನ ಲೈನಿಂಗ್ ಬಟ್ಟೆಗಿಂತ ಡಬಲ್ ತಗೋಬೇಕು. ಮತ್ತು ಹೈಟ್ನಲ್ಲಿ ನೋಡಿ, ನಾನು ಇಟ್ಟು ತೋರಿಸ್ತಾ ಇದ್ದೀನಿ. ಹೈಟ್ನಲ್ಲಿ ಮೇಲುಗಡೆ ಅರ್ಧ ಇಂಚ್ ಜಾಸ್ತಿ ಬಟ್ಟೆನ ತಗೋಬೇಕು ಮೇನ್ ಫ್ಯಾಬ್ರಿಕ್ದು. ಓಕೆ, ಸೊ ಲೆಂತ್ನಲ್ಲಿ ಅರ್ಧ ಇಂಚ್ ಜಾಸ್ತಿ, ವಿಡ್ತ್ನಲ್ಲಿ ನಮ್ಮ ಲೈನಿಂಗ್ ಸ್ಲೀವ್ಸು ಎಷ್ಟು ಇದೆ ಅದರದ್ದು ಡಬಲ್ ಬಟ್ಟೆನ ತಗೋಬೇಕು. ಸೊ ಇಷ್ಟು ಬಟ್ಟೆನ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದರ ನಂತರ ಏನು ಮಾಡಿ ಅಂದರೆ ಈ ಪಟ್ಟಿನ ಓಪನ್ ಮಾಡಬೇಕು. ಮತ್ತು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ 4 ಇಂಚ್ ಅಳದು ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಬೇಕು. ನೋಡಿ, 4 ಇಂಚ್ ಈ ಕಡೆ ಮಾರ್ಕ್ ಮಾಡಿದ್ದೀನಿ. ಇದೇ ರೀತಿ ಬಟ್ಟಿದು ಈ ಕಡೆ ಸೈಡ್ ಅಂದರೆ ಬೋತ್ ಸೈಡ್, ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಸೇಮ್ 4 ಇಂಚನ್ನು ಮಾರ್ಕ್ ಮಾಡಿ. ಸೊ ನೋಡಿ, ಈ ಕಡೆ ಕೂಡ ನಾನು 4 ಇಂಚನ್ನು ಮಾರ್ಕ್ ಮಾಡಿದ್ದೀನಿ. ಈಗ ಈ 4 ಇಂಚದ ಈ ಮಾರ್ಕಿಂಗ್ದಿಂದ ಈ ಕಡೆ ಮಾರ್ಕಿಂಗ್ವರೆಗೆ ನೋಡಿ, ನಾನು ಜಸ್ಟ್ ಒಂದು ಸ್ವಲ್ಪ ಬಟ್ಟೆನ ನಿಮಗೆ ವಿಡಿಯೋನಲ್ಲಿ ಕ್ಲಿಯರ್ಲಿ ಕಾಣಲಿ ಅಂತ ಸ್ವಲ್ಪ ಫೋಲ್ಡ್ ಮಾಡ್ತೀನಿ. ಸೊ ಇದು ಸೆಂಟರ್ ಬಟ್ಟೆ ಇದೆ ನಮ್ಮದು. ಒಂದು ಮಾರ್ಕಿಂಗ್ ಈ ಕಡೆ ಇದೆ, ಒಂದು ಮಾರ್ಕಿಂಗ್ ಈ ಕಡೆ ಇದೆ. ಈ ಮಾರ್ಕಿಂಗದ ಏರಿಯಾ ಬಿಟ್ಟು ಈ ನಡುವಿನ ಪಟ್ಟಿ ಏನು ಇದೆ ಅಲ್ಲಿ ಸಿಂಪ್ಲಿ ನಾವು ಪ್ಲೀಟ್ಸನ್ನು ಹಾಕ್ತಾ ಹೋಗಬೇಕು, ಪ್ಲೀಟ್ಸನ್ನು ಸ್ಟಿಚ್ ಮಾಡಬೇಕು. ಈಗ ನೋಡಿ, ಈ ಮಾರ್ಕಿಂಗ್ ಇವಾಗ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಸಿಂಪ್ಲಿ ಈ ರೀತಿ ನೋಡಿ ಪ್ಲೀಟ್ಸನ್ನು ತಗೊಳ್ತಾ ಹೋಗಬೇಕು. ಸಿಂಪ್ಲಿ ನಾವು ಸ್ಟಿಚ್ಚನ್ನು ಹೇಗೆ ಮಾಡ್ತಾ ಹೋಗ್ತೀವಲ್ವಾ, ಈ ರೀತಿ ಪ್ಲೀಟ್ಸನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿ ಈ ರೀತಿ. ಓಕೆ, ಈ ರೀತಿ ಎಲ್ಲಿವರೆಗೆ ಮಾಡಬೇಕು ಅಂದರೆ ಈ ಸೆಕೆಂಡ್ ಮಾರ್ಕಿಂಗನ್ನು ಏನು ನಾವು ಮಾಡಿದ್ದೀವಿ, ಈ ಸೆಕೆಂಡ್ ಮಾರ್ಕಿಂಗದ ಲೈನ್ ಬರೋವರೆಗೆ ಈ ಸೆಂಟರದ ಏರಿಯಾ ಪೂರ್ತಿ ಪ್ಲೀಟ್ಸನ್ನು ಮಾಡಿ ಸಿಂಪ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ನೋಡಿ, ಇವಾಗ ಮೇಲ್ಗಡೆ ನೋಡಿ ನಮ್ಮದು ಒಂದು ಪ್ಲೇಟಿಂಗ್ ಕಂಪ್ಲೀಟ್ ಆಗಿದೆ, ಒಂದು ಸೈಡದ ಪ್ಲೇಟಿಂಗ್ ಕಂಪ್ಲೀಟ್ ಆಗಿದೆ. ಇಂಪಾರ್ಟೆಂಟ್ ಏನು ಅಂದರೆ ಒಂದೇ ಡಿರೆಕ್ಷನ್ನಲ್ಲಿ ಪ್ಲೇಟಿಂಗ್ ತಗೋತಾ ಹೋಗಬೇಕು. ಅಂದರೆ ಒಂದು ಈ ಕಡೆ ಒಂದು ಈ ಕಡೆ ಆ ಥರ ಅಲ್ಲ. ಒಂದು ಸೈಡ್ ನೀವು ಈ ಥರ ಡಿರೆಕ್ಷನ್ ಸೆಟ್ ಮಾಡಿದ ಮೇಲೆ ನಿಮ್ಮ ಎಲ್ಲ ಪ್ಲೇಟ್ಸು ಸೇಮ್ ಡಿರೆಕ್ಷನ್ನಲ್ಲಿನೇ ಇರಬೇಕು. ಈಗ ಇದು ಕಂಪ್ಲೀಟ್ ಆದ ಮೇಲೆ ಈ ಕಡೆ ಭಾಗ ಕೂಡ ಸೇಮ್, ಅಂದರೆ ನೋಡಿ ಈ ರೀತಿ ಇದೇ ಪ್ಲೇಟಿಂಗನ್ನು ಸ್ಟ್ರೇಟಾಗಿ ಈ ಕಡೆ ಹಿಡಿಬೇಕು ಮತ್ತು ಈ ಕಡೆ ಸ್ಟಿಚ್ ಆಗ್ತಾ ಹೋಗಬೇಕು. ಈಗ ನಮ್ಮದು ಈ ಕಡೆ ಸ್ಟಿಚ್ ಕಂಪ್ಲೀಟ್ ಆಯಿತು. ಸೊ ಇದೇ ರೀತಿ ನೆಕ್ಸ್ಟ್ ಪ್ಲೀಟನ್ನು ಹಿಡಿದು ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಸೊ ಥರ್ಡ್ ಪ್ಲೇಟಿಂಗ್. ಓಕೆ, ಇಂಪಾರ್ಟೆಂಟ್ ಏನು ಅಂದರೆ ಮೇಲುಗಡೆ ನಾವು ಯಾವ ಡಿರೆಕ್ಷನ್ ಅಂದರೆ ಯಾವ ಸೈಡ್ ಪ್ಲೇಟಿಂಗದ ಫೇಸನ್ನು ಮಾಡಿದ್ದೀವಿ ಸೇಮ್ ಅದೇ ಫೇಸನ್ನು ಕಂಟಿನ್ಯೂ ಮಾಡಬೇಕು. ಈಗ ಕೆಳಗಡೆ ಮಾಡುವಾಗ ಈ ಥರ ಉಲ್ಟಾ ಮಾಡಬಾರ್ದು. ಮೇಲುಗಡೆ ಹೇಗೆ ತೊಗೊಂಡಿದ್ದೀವಿ ಅದೇ ರೀತಿ ತೊಗೊಂಡು ಸಿಂಪ್ಲಿ ಈ ಕಡೆ ಕೂಡ ಸ್ಟಿಚ್ ಆಗ್ತಾ ಹೋಗಬೇಕು. ನೋಡಿ ಈ ರೀತಿ ಹಿಡಿದು ನಾನು ತೋರಿಸ್ತಾ ಇದ್ದೀನಿ. ಹಿಡಿದ ಮೇಲೆ ಸಿಂಪ್ಲಿ ಸ್ಟಿಚ್ ಹಾಕಿ ಇದ್ರ ಮೇಲೆ ಈ ರೀತಿ ಫುಲ್ ಇಲ್ಲಿವರೆಗೆ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ ಕಡೆ ಲೈನ್ ಕೂಡ
ಮೇಲುಗಡೆ ಕೆಳಗಡೆ ಆಗಬಾರ್ದು. ಪ್ಲೀಟಿಂಗದ ಲೈನ್ ಕೂಡ ಸೇಮನೇ ಬರಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು 3 ಪ್ಲೀಟ್ಸನ್ನು ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಕಡೆ ನೋಡಿ, ಕೆಳಗಡೆ ಬಟ್ಟೆ ಈ ಲೈನ್ ಏನಿದೆ ಇದು ಮೇಲ್ಗಡೆ ಕೆಳಗಡೆ ಆಗಬಾರ್ದು, ಒಂದೇ ಲೈನ್ನಲ್ಲಿ ನಮ್ಮ ಪ್ಲೀಟ್ಸ್ ಕಾಣಿಸ್ತಾ ಹೋಗಬೇಕು. ಇಷ್ಟು ಪ್ಲೀಟಿಂಗದ ಸ್ಟಿಚ್ ಇವಾಗ ಕಂಪ್ಲೀಟ್ ಆಗಿದೆ. ಇದೇ ರೀತಿ ಎಲ್ಲ ಪ್ಲೀಟ್ಸ್ ಇವಾಗ ಇದು ನಮ್ಮದು ಸೆಕೆಂಡ್ ಮಾರ್ಕಿಂಗ್ ಏನಿದೆ ಇಲ್ಲಿವರೆಗೆ ನಮ್ಮ ಲಾಸ್ಟ್ ಪ್ಲೀಟ್ ಇದೆ. ಸೊ ಇಲ್ಲಿವರೆಗೆ ಸ್ಟಿಚ್ಚನ್ನು ಕಂಪ್ಲೀಟ್ ಮಾಡಬೇಕು. ಬೋತ್ ಸೈಡ್ ನಮ್ಮದು ಇವಾಗ ಪ್ಲೀಟಿಂಗದ ಸ್ಟಿಚಿಂಗ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಇಷ್ಟು ಪ್ಲೀಟಿಂಗದ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕು ಅಂದರೆ ಈ ಬಟ್ಟೆನ ಡಬಲ್ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಅಂದರೆ ಸಿಂಪ್ಲಿ ಈ ರೀತಿ ಫೋಲ್ಡ್ ಮಾಡಬೇಕು ಮತ್ತು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಟು ನಮ್ಮ ಲೈನಿಂಗದ ಏನು ಸ್ಲೀವ್ಸ್ ಇದೆ ಇದನ್ನು ಕೂಡ ಫೋಲ್ಡ್ ಮಾಡಿ. ಓಕೆ, ಫೋಲ್ಡ್ ಮಾಡಿ ಇದ್ರ ಮೇಲುಗಡೆ ಇಟ್ಟು ನೋಡಬೇಕು. ಸೊ ನಿಮ್ಮ ಸ್ಟಿಚಿಂಗ್ ಕೂಡ ಎಕ್ಸಾಕ್ಟ್ಲಿ ನಿಮ್ಮ ಲೈನಿಂಗದ ಬಟ್ಟೆ ಎಷ್ಟು ಇದೆ ಅಷ್ಟೇ ಬಂದಿದ್ರೆ ನಿಮ್ಮದು ಇವಾಗ ಪ್ಲೀಟಿಂಗ್ ಏನು ಮಾಡಿದ್ದೀರಾ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಇನ್ ಕೇಸ್ ನಿಮ್ಮ ಲೈನಿಂಗ್ ಬಟ್ಟೆಗಿಂತ ನಿಮ್ಮ ಇದು ಕೆಳಗಡೆ ಇರುವ ಫ್ಯಾಬ್ರಿಕ್ ಏನಾದರೂ ಈ ರೀತಿ ಕಡಿಮೆ ಬೀಳ್ತಾ ಇದೆ ಅಂದ್ಕೊಳ್ಳಿ, ಪ್ಲೀಟಿಂಗ್ ಆದಮೇಲೆ ಈ ರೀತಿ ಏನಾದರೂ ಬಂದರೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಇರುವ ಒಂದೊಂದು ಪ್ಲೀಟ್ಸನ್ನು ಬಿಚ್ಚಬೇಕು. ಅಂದರೆ ಮತ್ತೆ ಬಟ್ಟೆ ಅದು ಈ ರೀತಿ ನಾರ್ಮಲ್ ಆಗುತ್ತೆ ಮತ್ತು ನಿಮ್ಮ ಲೈನಿಂಗ್ ಬಟ್ಟೆಗೆ ನಿಮ್ಮ ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಮ್ಯಾಚ್ ಆಗುತ್ತೆ. ಸೊ ನಂದು ಆಲ್ರೆಡಿ ಇವಾಗ ಕರೆಕ್ಟ್ ಬಂದಿದೆ, ಹೀಗಾಗಿ ನಾನು ಯಾವುದೇ ಥರದ ಪ್ಲೀಟ್ಸನ್ನು ಬಿಚ್ತಾ ಇಲ್ಲ. ಬಟ್ ನಿಮ್ಮದು ಕಡಿಮೆ ಜಾಸ್ತಿ ಆಯಿತು, ಬಟ್ಟೆ ಕಡಿಮೆ ಬಿದ್ದರೆ ಪ್ಲೀಟ್ಸನ್ನು ಬಿಚ್ಚಿ, ಬಟ್ಟೆ ಜಾಸ್ತಿ ಆದರೆ ಒಂದೊಂದು ಪ್ಲೀಟ್ಸನ್ನು ನೀವು ಸ್ಟಿಚ್ ಮಾಡ್ಬೋದು. ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಲೈನಿಂಗ್ ಸ್ಲೀವ್ಸದ ಜೊತೆಗೆ ಮೇನ್ ಫ್ಯಾಬ್ರಿಕನ್ನು ನೀವು ಮ್ಯಾಚ್ ಮಾಡ್ಕೋಬೇಕು. ಇಷ್ಟು ಆದಮೇಲೆ ಈಗ ಏನು ಮಾಡಿ ಅಂದರೆ ಇದು ಲೈನಿಂಗದ ಬಟ್ಟೆ ಇದೆ ನೋಡಿ, ಸೊ ಇದನ್ನು ಓಪನ್ ಮಾಡಿ. ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ನಮ್ಮ ಫ್ರಂಟ್ ಸ್ಲೀವ್ಸದ ಶೇಪ್ ಇದೆ ಮತ್ತು ಇದು ನಮ್ಮ ಬ್ಯಾಕ್ ಸ್ಲೀವ್ಸದ ಶೇಪ್ ಇದೆ. ಅದನ್ನು ಹೇಗೆ ಗುರ್ತು ಹಿಡಿಯೋದು ಅಂದರೆ ಫ್ರಂಟ್ ಸ್ಲೀವ್ಸದ ಶೇಪ್ ಯಾವಾಗಲೂ ಸ್ವಲ್ಪ ಜಾಸ್ತಿ ಕೆಳಗಡೆವರೆಗೆ ಅಂದರೆ ಒಳಗಡೆ ಕರ್ವ್ ಇರುತ್ತೆ, ಬ್ಯಾಕ್ ಸ್ಲೀವ್ಸದ ಶೇಪ್ ಸ್ವಲ್ಪ ಹೊರಗಡೆ ಕರ್ವ್ ಇರುತ್ತೆ. ಈಗ ನಾವು ಈ ಲೈನಿಂಗದ ಬಟ್ಟೆ ಮೇಲೆ ಈ ಮೇನ್ ಫ್ಯಾಬ್ರಿಕನ್ನು ಇಡಬೇಕು. ಆದರೆ ಇಡುವ ಪದ್ಧತಿ ಹೇಗಿದೆ ಅಂದರೆ ನಮ್ಮ ಈ ಪ್ಲೀಟಿಂಗ್ಸ್ ಏನು ಮಾಡಿದ್ದೀವಿ ಇದರದು ಫೇಸ್ ಯಾವಾಗಲೂ ಫ್ರಂಟ್ ಸೈಡ್ ಇರಬೇಕು. ಅಂದರೆ ನೋಡಿ ಇವಾಗ ನಾನು ಇಟ್ಟಿದ್ದೀನಿ, ಇದು ಕರೆಕ್ಟ್ ಮೆಥಡ್ ಇದೆ. ಅಂದರೆ ಇದು ಪ್ಲೀಟ್ಸ್ ಏನಿದೆ ಇದರದು ಫೇಸ್ ಇವಾಗ ಈ ಕಡೆ ಇದೆ. ಸೊ ನಮ್ಮ ಮೇನ್ ಫ್ರಂಟ್ ಭಾಗ ಈ ಕಡೆ ಇದೆ, ಈ ಕಡೆ ಇದೆ. ಸೊ ಇದನ್ನು ಇದೇ ರೀತಿ ಇಡಬೇಕು. ಓಕೆ, ಅಂದರೆ ನಿಮ್ಮ ಪ್ಲೇಟಿಂಗದ ಮುಖ ಯಾವಾಗಲೂ ನಿಮ್ಮ ಫ್ರಂಟ್ ಸ್ಲೀವ್ಸ್ಗೆ ಮ್ಯಾಚ್ ಆಗಬೇಕು. ಈ ರೀತಿ ಲೈನಿಂಗ್ ಬಟ್ಟೆ ಮೇಲೆ ನಾವು ಮೇನ್ ಫ್ಯಾಬ್ರಿಕದ ಬಟ್ಟೆನ ಇಟ್ಕೋಬೇಕು. ಮತ್ತು ನಮ್ಮ ಫ್ಯಾಬ್ರಿಕ್ ಅಳಗ್ಯಾಡಬಾರ್ದು ಅಂತ ಈ ರೀತಿ ಪಿನ್ಸನ್ನು ನಾವು ಸ್ವಲ್ಪ ಇಲ್ಲಿಗೆ ಪಿನ್ ಅಪ್ ಮಾಡ್ಕೋಬೇಕು. ಓಕೆ, ಇವಾಗ ಪಿನ್ ಅಪ್ ಕಂಪ್ಲೀಟ್ ಆಗಿದೆ. ಈಗ ಸಿಂಪ್ಲಿ ನಮ್ಮ ಲೈನಿಂಗ್ ಬಟ್ಟೆ ಹೇಗಿದೆಯೋ ಆ ರೀತಿ ಈ ಪೂರ್ತಿ ಭಾಗನ ನಾವು ಸಿಂಪ್ಲಿ ಸ್ಟಿಚ್ ಮಾಡಬೇಕು. ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂದರೆ ನಾನು ಇಲ್ಲಿ ಪ್ಲೀಟಿಂಗ್ಗೆ ಐರನ್ ಮಾಡಿಲ್ಲ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದೆ, ಫ್ಲ್ಯಾಟ್ ಬೇಕು ನಿಮಗೆ, ಇಷ್ಟು ಜಾಸ್ತಿ ಒಂಥರ ಇದು ಉಬ್ಬಿದೆ ನೋಡಿ ಇವಾಗ ನಮ್ಮ ಪ್ಲೀಟ್ಸು, ಈ ರೀತಿ ಉಬ್ಬಿದ್ದು ಬೇಡ, ನಮಗೆ ಫುಲ್ ಫ್ಲ್ಯಾಟ್ ಬೇಕು ಅಂದರೆ ನೀವು ಸಿಂಪ್ಲಿ ಪ್ಲೀಟ್ಸನ್ನು ಈ ರೀತಿ ಚೆನ್ನಾಗಿ ಸೆಟ್ ಮಾಡಿ ಇದ್ರ ಮೇಲೆ ಬೇಕಾದರೆ ಪ್ರೆಸ್ ಕೂಡ ಮಾಡ್ಕೋಬಹುದು. ನಾನು ಇವಾಗ ಪ್ರೆಸ್ ಮಾಡಿಲ್ಲ, ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸಿಂಪ್ಲಿ ಇವಾಗ ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿ. ಸ್ಟಿಚಿಂಗ್ ಇವಾಗ ನಮ್ಮದು ಕಂಪ್ಲೀಟ್ ಆಗಿದೆ. ಈ ಲೈನಿಂಗ್ ಬಟ್ಟೆ ಬಿಟ್ಟರೆ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಕಾಣಿಸ್ತಾ ಇದೆ ಆ ಎಕ್ಸ್ಟ್ರಾ ಬಟ್ಟೆನ ನಾವು ಸಿಂಪ್ಲಿ ಇವಾಗ ಕಟ್ ಮಾಡಬೇಕು.
ಎಕ್ಸ್ಟ್ರಾ ಬಟ್ಟೆ ಕಟ್ ಆದಮೇಲೆ ಫ್ರಂಟ್ ಸೈಡ್ ನೋಡಿದರೆ ನಮ್ಮ ಸ್ಲೀವ್ಸು ಈ ರೀತಿ ಕಾಣಿಸುತ್ತೆ ಮತ್ತು ಬ್ಯಾಕ್ ಸೈಡ್ ಸಿಂಪ್ಲಿ ಈ ರೀತಿ ಲೈನಿಂಗ್ ಬಟ್ಟೆ ಕಾಣುತ್ತೆ. ಸೊ ಈಗ ಇಲ್ಲಿ ಕೆಳಗಡೆ ನಾವು ಒಂದು ಗೋಟ್ ಪಟ್ಟಿನ ರೆಡಿ ಮಾಡಬೇಕು. ಗೋಟ್ ಪಟ್ಟಿಗಾಗಿ ನಾನು ಇಲ್ಲಿ ಒಂದು ಸ್ಟ್ರೇಟ್ ಪಟ್ಟಿನ ಕಟ್ ಮಾಡಿದ್ದೀನಿ. ಇದರದ್ದು ವಿಡ್ತ್ ಏನಿದೆ ಇದು 1.5 ಇಂಚನ್ನು ತಗೊಂಡಿದ್ದೀನಿ. ಮತ್ತು ಲೆಂತ್ ಏನಿದೆ ಅದು ನಿಮ್ಮ ಸ್ಲೀವ್ಸು ಎಷ್ಟು ಇದೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ತಗೋಬೇಕು. ಸೊ ಅದಕ್ಕಾಗಿ ನೋಡಿ, ಫಸ್ಟ್ ಆಫ್ ಆಲ್ ಈ ರೀತಿ ಸ್ಲೀವ್ಸನ್ನು ಉಲ್ಟಾ ಮಾಡಬೇಕು. ಮತ್ತು ಪಟ್ಟಿನ ಫಸ್ಟ್ ಆಫ್ ಆಲ್ ಈ ರೀತಿ ನಮ್ಮ ಸ್ಲೀವ್ಸ್ ರೌಂಡ್ ಎಲ್ಲಿರುತ್ತೆ ಅಲ್ಲಿಗೆ ಇಟ್ಟು ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಸ್ಟ್ರೈಟ್ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಸಿಂಪ್ಲಿ ಇದನ್ನು ಈ ರೀತಿ ಓಪನ್ ಮಾಡಿ ಮತ್ತು ಈ ಕಡೆ ಈ ಮಾರ್ಜಿನ್ ಏನಿರುತ್ತೆ ಅದನ್ನು ಪಟ್ಟಿ ಮೇಲೆ ತಗೊಂಡು, ಈಗ ನಿಮಗೆ ಪಟ್ಟಿ ಎಷ್ಟು ಚಿಕ್ಕದಾಗಿ ಬೇಕು ಅಥವಾ ಸ್ವಲ್ಪ ದಿಪ್ಪ ಬೇಕು ಅದ್ರ ಪ್ರಕಾರ ನೋಡಿಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು. ಮತ್ತು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಪಟ್ಟಿನ ಈ ರೀತಿ ಓಪನ್ ಮಾಡಿ, ಇದು ಮಾರ್ಜಿನ್ ಏನಿದೆ ಇದು ಪಟ್ಟಿ ಮೇಲೆ ಬರಬೇಕು. ಈ ಪಟ್ಟಿ ಏನಿರುತ್ತೆ ಇದನ್ನು ನಿಮಗೆ ಇಲ್ಲಿಗೆ ಗೋಟ್ ಪಟ್ಟಿ ಚಿಕ್ಕದಾಗಿ ಬೇಕಾಗಿದ್ದರೆ ನೀವು ಚಿಕ್ಕ ಈ ರೀತಿ ಫೋಲ್ಡಿಂಗನ್ನು ಮಾಡಬಹುದು. ನೋಡಿ ಈ ರೀತಿ. ಮತ್ತು ನಿಮಗೆ ಏನಾದರೂ ಸ್ವಲ್ಪ ದಿಪ್ಪ ಬೇಕು ಅಂದರೆ ಈ ರೀತಿ ಕೂಡ ನೀವು ಫೋಲ್ಡಿಂಗನ್ನು ಮಾಡಬಹುದು. ಈ ರೀತಿ ಫೋಲ್ಡಿಂಗ್ ಮಾಡಿ ಇಲ್ಲಿಗೆ ಸಿಂಪ್ಲಿ ಒಂದು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಸಿಂಪ್ಲಿ ಇದ್ರ ಮೇಲೆ ಸ್ಟಿಚ್ ಹಾಕ್ತಾ ಹೋಗಬೇಕು. ನೋಡಿ ಎಷ್ಟು ಸುಂದರವಾದ ಗೋಟ್ ಪಟ್ಟಿ ಇವಾಗ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಒಂದು ಲುಕ್ ಬಂದಿದೆ ಅಂತ. ಸೊ ಈ ಸ್ಲೀವ್ಸದ ಹೊರಗಡೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ಸಿಂಪ್ಲಿ ನಾವು ಈ ರೀತಿ ಕಟ್ ಮಾಡ್ಕೊಂಡಿದ್ರೆ ಮುಗೀತು. ನೋಡಿ ಈ ರೀತಿ ನಮ್ಮ ಪಫ್ ಸ್ಲೀವ್ಸ್ ಏನಿದೆ ಇದು ರೆಡಿ ಆಗುತ್ತೆ. ಇದನ್ನು ಸಿಂಪ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ತಗೊಂಡು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿದಾಗ ಈ ರೀತಿ ಒಂದು ಸುಂದರವಾದ ಪಫ್ ಸ್ಲೀವ್ಸ್ ನಮಗೆ ರೆಡಿ ಆಗುತ್ತೆ. ಸೊ ಸ್ವಲ್ಪ ಜನರಿಗೆ ಏನಾಗಿರುತ್ತೆ ಅಂದರೆ ತುಂಬ ಜಾಸ್ತಿ ಅದು ಉಬ್ಬಬಾರ್ದು, ನಮಗೆ ಪಫ್ ಸ್ಲೀವ್ಸ್ ಬೇಕು ಬಟ್ ಸ್ವಲ್ಪ ಸೋಬರ್ ಬೇಕು, ಅಷ್ಟೇ ಸ್ವಲ್ಪನೇ ಬೇಕು ಅಂತ ಅಂದವ್ರಿಗೆ ನೀವು ಈ ಮೆಥಡ್ 1 ಪ್ರಕಾರ ಪಫ್ ಸ್ಲೀವ್ಸನ್ನು ರೆಡಿ ಮಾಡಬಹುದು. ನಾನು ಆಗಲೇ ಹೇಳಿದ್ದೆ ನಿಮಗೆ ಪ್ಲೀಟ್ಸ್ಗೆ ಏನಾದರೂ ಐರನ್ ಬೇಕು ಅಂದರೆ ನೀವು ಐರನ್ ಕೂಡ ಮಾಡಬಹುದು ಅಂತ. ಸೊ ಪೂರ್ತಿ ಐರನ್ ಮಾಡಿದರೆ ಇಲ್ಲಿ ಒಂದು ಐರನ್ ಮಾಡಿ ತೋರಿಸಿದ್ದೀನಿ ನೋಡಿ, ಸೇಮ್ ಇದೇ ಸ್ಲೀವ್ಸ್ ಇದೆ. ಇದು ಐರನ್ ಮಾಡಿದ ಮೇಲೆ ನಿಮ್ಮ ಪ್ಲೀಟ್ಸ್ ಏನಿದೆ ಇದು ಕಂಪ್ಲೀಟಾಗಿ ಈ ರೀತಿ ಫ್ಲ್ಯಾಟ್ ಆಗಿ ಕಾಣುತ್ತೆ. ಸೊ ಯಾರಿಗಾದರೆ ಈ ಥರ ಲುಕ್ ಬೇಕು ಅಂದರೆ ನೀವು ಸಿಂಪ್ಲಿ ಪ್ಲೀಟ್ಸನ್ನು ಐರನ್ ಮಾಡಿ ಈ ರೀತಿ ಸ್ಟಿಚ್ ಮಾಡಬಹುದು. ಮತ್ತು ಇಲ್ಲ ಸ್ವಲ್ಪ ನಮಗೆ ತುಂಬ ಜಾಸ್ತಿ ಏನಪ್ಪ ಉಬ್ಬಿದ ಥರ ಬೇಡ, ಸ್ವಲ್ಪನೇ ಪ್ಲೀಟ್ಸ್ ಬೇಕು ಅಂದರೆ ಈ ರೀತಿ ನೀವು ಪ್ಲೀಟ್ಸನ್ನು ಐರನ್ ಮಾಡಲ್ದೆ ಕೂಡ ಸ್ಟಿಚ್ ಮಾಡಬಹುದು. ಸೊ ಈ ರೀತಿ ತುಂಬ ಈಸಿಯಾಗಿ ನಮ್ಮ ಪಫ್ ಸ್ಲೀವ್ಸು ರೆಡಿ ಆಗುತ್ತೆ. ಇದನ್ನು ಖಂಡಿತ ನೀವು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಮೆಥಡ್ 2ನ ಹೇಳ್ಕೊಡ್ತೀನಿ. ಇದೇ ರೀತಿ ಬ್ಲೌಸಸನ್ನು ಡೀಟೇಲ್ ಆಗಿ ಕಲಿಬೇಕು ಅಂತ ನಿಮ್ದು ಏನಾದರೂ ಆಸೆ ಇದ್ದರೆ ನಮ್ಮದು ಬ್ಲೌಸ್ ಮಾಸ್ಟ್ರಿ ಕ್ಲಾಸ್ ನಡೀತಾ ಇದೆ. ಆ ಕ್ಲಾಸ್ನಲ್ಲಿ ನಾವು ಸಿಂಪಲ್ದಿಂದ ಅಡ್ವಾನ್ಸ್ವರೆಗೆ 23 ಬ್ಲೌಸ್ ಪ್ಯಾಟರ್ನ್ಸನ್ನು ತುಂಬ ಡೀಟೇಲ್ ಆಗಿ ಕಲಿಸ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ನೀವು ಖಂಡಿತ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ಕ್ಲಾಸಸ್ಸನ್ನು ಜಾಯಿನ್ ಆಗ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೆ ಈ ಪಫ್ ಸ್ಲೀವ್ಸನ್ನು ಖಂಡಿತ ಟ್ರೈ ಮಾಡಿ. ಬಾಯ್ ಬಾಯ್.